ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಅಂದ್ಕೊಳ್ತೇನೆ. ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಇಲ್ಲಿ ನಮ್ಮಲ್ಲಿ ಫ್ರೂಟ್ಸ್ ಆಗಲಿ ಅಥವಾ ಈ ಥರ ಇದೆಲ್ಲ ಆಗ್ತದಲ್ಲ, ಯಾವ ಥರದ್ದೆಲ್ಲ ಫ್ರೂಟ್ಸ್ಗಳೆಲ್ಲ ಉಂಟು ಅಂಥೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೇನೆ. ಬನ್ನಿ. ಇದು ನೋಡಿ ಚಿಕ್ಕು ಸ್ವಲ್ಪ ದೊಡ್ಡದಾಗಲಿಕ್ಕೆ ಪುರ್ಸೊತ್ತಿಲ್ಲ ಆಯಿತಾ. ಇದು ಬಾವಳಿಗಳೆಲ್ಲ ತಿಂದು ಖಾಲಿ ಮಾಡ್ತದೆ. ಅಂದರೆ ಕಾಯಲ್ಲಿ ಕೊಯ್ಲಿಕ್ಕೂ ಅಲ್ಲ, ಅದು ಹಣ್ಣಾಗುವುದಿಲ್ಲ. ಸ್ವಲ್ಪ ದೊಡ್ಡದಾಗಲಿ ಅಂತೇಳಿ ಬಿಟ್ಟರೆ ಬಾವಳಿಗಳು ಇಡುವುದೇ ಇಲ್ಲ. ನೋಡಿ, ಈಚೆ ಗೆಲ್ಲೆಲ್ಲ ತುಂಬ ಇತ್ತು, ಅದನ್ನು ನಾವು ಕಡ್ದಿದ್ವಿ. ಈಗ ಪುನಃ ಚಿಗುರು ಬಂದಿದೆ ಅದಕ್ಕೆ. ಇದು ನಾನು ನಿಮಗೆ ತೋರಿಸಿದೆ ಅಲ್ಲ ಅವತ್ತು ರಾಮಫಲದ್ದು, ಅದೆಲ್ಲ ಖಾಲಿ. ಲಾಸ್ಟಿಗೆ ಚಿಕ್ಕದಾಗಿ ಅದು ತಿನ್ನಲಿಕ್ಕೂ ಸಿಗಲಿಲ್ಲ, ಎಲ್ಲ ಖಾಲಿ ಆಯಿತು. ಇಲ್ಲಿ ನೋಡಿ, ಇದು ಹುಣಸೆ ಮರ. ಈ ಸಲ ಹುಣಸೆ ಇಲ್ಲ, ತುಂಬ ಕಡಿಮೆ. ನಿಮಗೆ ಕಾಣ್ತದಿಲ್ವ ನಂಗೆ ಗೊತ್ತಿಲ್ಲ. ನೋಡಿ, ಅಲ್ಲಿ ಕಾಣ್ತದೆ ಎರಡು, ಒಂದು ತುಂಬ ದೂರ ಒಂದೊಂದು ಇದೆ. ಫುಲ್ಲು ಕೊಯ್ದ್ರೆ ಒಂದು ಅರ್ಧ kg ಕೂಡ ಸಿಗಲಿಕ್ಕಿಲ್ಲ. ನಾನಿವತ್ತು ನಿಮಗಿಲ್ಲಿ ಇದು ದೋಣಿಯ ಕೆಳಗಡೆ ಇದು ನೆರಳಿರ್ತದಲ್ಲ, ಆ ನೆರಳಿಗೆ ಮೀನು ತೋರಿಸ್ತೇನೆ. ಬನ್ನಿ. ಒಂದು ಗಾಳ ಹಾಕಿಟ್ಟಿದ್ದಾರೆ ಇಲ್ಲಿ, ನೋಡಿ ಮೀನಿಲ್ಲ ಅದರಲ್ಲಿ. ನೋಡಿ ನಮ್ಮ ನದಿ, ತುಂಬ ಬಿಸಿಲು. ಈ ಬಿಸಿಲಿಗೆ ಸಹಿಸ್ಲಿಕ್ಕಾಗದೆ ಮೀನುಗಳು ಎಲ್ಲ ಒಂದು ಸೈಡಿಗೆಲ್ಲ ಬರ್ತದೆ. ಅಲ್ಲಿ ಗಿಡ ಮರಗಳೆಲ್ಲ ಇದೆ ಅಲ್ಲ ಸೈಡಿಗೆ, ಅಲ್ಲಿ ಬಂದು ನಿಲ್ತದೆ. ಇದು ದೋಣಿಯ ಕೆಳಭಾಗದಲ್ಲಿ ನೋಡಿ ನೆರಳಿದೆ ಅಲ್ಲ, ಆ ನೆರಳಿಗೆ ಮೀನೆಲ್ಲ ನಿಲ್ತದೆ. ನೋಡಿ, ನಿಮಗೆ ಕಾಣ್ತದ ಕರೆಕ್ಟ್ ನಂಗೆ ಗೊತ್ತಿಲ್ಲ. ನೋಡಿ, ಚಿಕ್ಕದು ಕಲರ್ ಮೀನು ಒಂದೆರಡು, ಮತ್ತು ವೈಟ್ ಕಲರ್ ಮೀನು ತುಂಬ ಬರ್ತಾ ಉಂಟು ಈ ಬದಿಗೆ. ನೋಡಿ, ಕಾಣ್ತದಿಲ್ವ ನಂಗೆ ಗೊತ್ತಿಲ್ಲ ಬಿಸಿಲಿಗೆ. ನೋಡಿ, ತುಂಬ ಇದೆ ಆಯಿತಾ, ಚಿಕ್ಕದು ತುಂಬ ಅಂದರೆ ತುಂಬಾ ಇದೆ. ಅದು ಎಲ್ಲ ದೋಣಿಯ ಕೆಳಭಾಗದಲ್ಲಿ ನಿಲ್ತದೆ. ಅದಕ್ಕೆ ಸೆಕೆಗೆ ನೀರಲ್ಲಿ ನಿಲ್ಲಕ್ಕಾಗದೆ ಎಲ್ಲ ಸೈಡಿಗೆ ನೋಡಿ, ಅಲ್ಲಿ ಎರಡು ಕಲ್ಲರ್ ಮೀನು, ಚಿಕ್ಕದು ತುಂಬ ಇದೆ. ದೋಣಿಯ ಒಂದು ಹಾಕಿದರೆ ಒಂದು ಕೂಡ ಅದು ಸಿಗುವುದಿಲ್ಲ ಆಯಿತಾ. ಅದು ಕೂಡ ತುಂಬ ಹುಷಾರಿದೆ. ಚಿಕ್ಕದೇನಾದ್ರು ಸಿಕ್ಕಿದರೆ ನಮ್ಮ ಬೆಕ್ಕಿನ ಮರಿಗಳಿಗೆ ಆಗ್ತದಂತ ನಾನು ಎನಿಸೋದು. ಅದು ಸಿಗೋದೇ ಇಲ್ಲ. ಗಾಳ ಹಾಕಿದರೂ ಕೂಡ ಗಾಳಕ್ಕೆ ಕೂಡ ಸಿಗೋದಿಲ್ಲ. ಬಲೆ ಹಾಕಿದರೂ ಕೂಡ ಬರೋದಿಲ್ಲ. ಅದು ತುಂಬ ಜೋರಿದೆ. ನೋಡಿ, ಇದು ಅರ್ತೆಕಾಯಿ ಉಂಟಲ್ಲ, ಇದನ್ನು ಹಾಕಿ ಗಾಳ ಹಾಕೋದು. ದೊಡ್ಡದೆಲ್ಲ ಮೀನು ಸಿಗ್ತದೆ, ಒಮ್ಮೊಮ್ಮೆ ಅದು ಕೂಡ ಸಿಗೋದಿಲ್ಲ, ಅದಕ್ಕೆ ಗೊತ್ತಾಗ್ತದೆ. ನೋಡಿ, ಈ ಥರ ಇದೆ. ಇದನ್ನೆರಡು ಭಾಗ ಮಾಡಿ ಚಿಕ್ಕದು ಮಾಡಿ ಗಾಳಕ್ಕೆ ಹಾಕೋದು. ಆಗ ಒಮ್ಮೊಮ್ಮೆ ಸಿಗ್ತದೆ. ಚಿಕ್ಕ 2-3 ಹಲಸಿನಕಾಯಿ ಆಗಿದೆ. ನೋಡಿ, ಹೋದ್ಸಲ ನಿಮಗೆ ತೋರಿಸಿದ್ದೆ, ಅದು ಕೊಯ್ದದ್ದು ಹಣ್ಣಾದಾಗ ಕೊಯ್ದದ್ದು ಬಿದ್ದದ್ದೇ ನೀರಿಗೆ. ಈ ಸಲ ಕೂಡ ಹಾಗೆ ಆಗ್ತದೆ. ಸೈಡಲ್ಲಿ ಡಿಂಕು ನೋಡಿ, ಡಿಂಕು ದೂರ ಕೂಡ ತೋಟಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಈ ಪೇರಳೆ ಗಿಡದಲ್ಲಿ ಇಲ್ಲ ಆಯಿತಾ, ಚಿಕ್ಕದುಂಟು. ದೊಡ್ಡದಾದ ಹಾಗೆ ಬಾವಳಿ ತಿಂದಾಕಿದೆ. ನೋಡಿ, ಇಲ್ಲೊಂದೆರಡು ಉಂಟು ಅಷ್ಟೇ, ಕಡಿಮೆ. ಇನ್ನೊಂದುಂಟು, ಅದು ನಿಮಗೆ ಈಗ ತೋರಿಸ್ತೇನೆ. ಬನ್ನಿ, ಅಲ್ಲಿ ಹೋಗುವ. ನಿನ್ನೆ ಕೂಡ ವಿಡಿಯೋದಲ್ಲಿ 2 ಕೊಕ್ಕರೆ ತೋರಿಸಿದ್ದು, ಇವತ್ತು ಕೂಡ ನೋಡಿ 4 ಉಂಟು. ನದಿಯಲ್ಲಿ ನೀರು ನೋಡಿ ಜಾಸ್ತಿ ಆಗಿದೆ ಸ್ವಲ್ಪ. ಡಿಂಕು ಹೋಗ್ತಾನೆ ಸ್ನಾನ ಮಾಡಲಿಕ್ಕೆ ಅಲ್ವಾ ಡಿಂಕು? ನೋಡಿ, ಪೇರಳೆ ತುಂಬ ಉಂಟು ಅಲ್ಲಿ ಮೇಲೆ, ಇಲ್ಲಿ ಕೆಳಗಡೆ ಎಲ್ಲ ನೋಡಿ. ತಿನ್ನುವಷ್ಟಾಗಲಿಲ್ಲ, ಇನ್ನೂ 2 days ಬೇಕಾ ಅಂತೇಳಿ. ತುಂಬ ಉಂಟು ಕೊಯ್ಲಿಕ್ಕೆ. ಈಗ ನಾನೆಂತ ತಂದು ಇಲ್ಲ, ಸ್ವೀಡಲ್ಲಿದ್ದರೆ ಆದರೆ ಕೊಯ್ತಿದ್ಲು.
ಇಲ್ಲಿ ನೋಡು, ಇಲ್ಲಿ ಒಂದೆರಡು ಉಂಟು, ಹೇಗಾದರೂ ಮಾಡಿ ಕೊಯ್ಬೇಕು. ಒಂದು ಸಿಕ್ಕಿತ್ತು ನೋಡಿ. ನನ್ನ ಫ್ರೆಂಡ್ ಕೇಳಿದ್ಲು, ಆಗ ಇರಲೇ ಇಲ್ಲ. ಅವಳು ಕೇಳುವ ಟೈಮಲ್ಲಿ ಪಾಪ 2-3 ಸಲ ಕೇಳಿದ್ಲು, ಆಗ ಇರುವುದೇ ಇಲ್ಲ. ಇಲ್ಲದಿದ್ದರೆ ಉಂಟಲ್ಲ ತುಂಬ ಆಗ್ತದೆ. ಆದಾಗೆ ಅದು ಬಾವಲಿ ಕೊಂಡು. ಇಲ್ಲಿ ನೋಡಿ ಹಲಸಿನಕಾಯಿ, ಇಷ್ಟು ಚಿಕ್ಕ ಇರುವಾಗಲೇ ಪದಾರ್ಥ ಮಾಡಲಿಕ್ಕೆ ತುಂಬ ಒಳ್ಳೆ ಆಗ್ತದೆ. ಕಡಲೆ ಎಲ್ಲ ಹಾಕಿ ಸುಕ್ಕ ಅಂತ ಹೇಳ್ತಾರಲ್ಲ, ಫುಲ್ ಇದು ಜಜ್ಜಿ ಮಾಡ್ತಾರಲ್ವ. ದೀಗುಜ್ಜೆ ಮರದಲ್ಲಿ ದೀಗುಜ್ಜೆ ಕಾಣುವುದಿಲ್ಲ, ಆಗಬೇಕಷ್ಟೇ ಕಾಣಬೇಕು. ಖಾಲಿ ಖಾಲಿ ಇದೆ ಮರ. ಡಿಂಕು ನೋಡಿ ತೋಟದಲ್ಲಿ ಬಂದು ಕೂತಿದ್ದಾನೆ. ಒಳ್ಳೆ ಆಗ್ತದೆ ಅವನಿಗೆ. ತುಂಬ ಸೆಕೆ ಆದರೂ ಹೋಗಿ ಸೀದಾ ನದಿಯಲ್ಲಿ ನೀರಲ್ಲಿ ಕೂತ್ಕೊಳ್ತಾನೆ ಅಲ್ವಾ ಡಿಂಕು? ಕಾಡು ಬದನೆ ನೋಡಿ, ಹುಳ ಆಗಿದೆ. ಫುಲ್ಲು ಗಿಡವೇ ಹುಳದಲ್ಲಿ ಮುಳುಗಿದೆ. ಒಂದು ಇಲ್ಲೊಂದು 3 ಕಾಣ್ತದೆ ಅಷ್ಟೇ. ಬಾಳೆಕಾಯಿ ನೋಡಿ, ಒಂದು ಬಿದ್ದಿದೆ ಕೆಳಗಡೆ, 2, 3, 4 ಉಂಟು. ಒಂದು ನೋಡಿ ಅಲ್ಲಿ ಕೆಳಗಡೆ ಬಿದ್ದಿದೆ, ಅದರಲ್ಲೂ ಕೂಡ ಚಿಕ್ಕದೊಂದಿತ್ತು. ಇಲ್ಲಿ ನೋಡಿ ಪಪ್ಪಾಯಿ, ಈ ಗಿಡದಲ್ಲಿ 4 ಇರುವುದು ಜಾಸ್ತಿ. ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾಳೆ ವ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.